ಮಾಡೇ ಇಲ್ಲ. ಎಲ್ಲರಿಗೂ ಶುಭೋದಯ, ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು ವಿಶೇಷ ಏನಪ್ಪ ಅಂದರೆ, ಭಾನುವಾರ ದಿವಸ ಒಳ್ಳೆಯ ದಿನ. ತಾರೀಕು 28 7ನೇ ತಿಂಗಳು 2024. ಟೈಮು 9:30 ಆಗೈತೆ. ಪ್ರತಿಯೊಬ್ಬ ಮನುಷ್ಯನು ಏನು ಎತ್ತ ಅಂತ ಪ್ರತಿಯೊಬ್ಬರು ಹೆಜ್ಜೆ ಇಡಬೇಕಾದ್ರೆ ಯೋಚನೆ ಮಾಡಬೇಕು. ಮುಂದಕ್ಕೆ ಹೋಗ್ಬೇಕಾದ್ರೂ ಯೋಚನೆ ಮಾಡಬೇಕು. ನಾವು ಯಾರನ್ನು ನಂಬಿರ್ತೀವೋ ಅವರಂತೂ ಒಳ್ಳೆಯ ಜನ, ತುಂಬ ಒಳ್ಳೆಯ ಜನ. ಆದರೆ ಅವರಂಥ ಜನ ಜಗತ್ತಲ್ಲಿ ಎಲ್ಲಿ ಸಿಗೋದಿಲ್ಲ. ಇಡೀ ಪ್ರಪಂಚದಲ್ಲಿ ಎಲ್ಲೇ ಹೋದ್ರೂ ಸಿಗೋದಿಲ್ಲ ಅವರು. ಯಾಕೆಂದರೆ ದೇವ್ರು ಬೇಕಾದ್ರೂ ಸಿಗ್ತಾರೆ, ಅಂಥ ಒಳ್ಳೆಯ ಜನ ತುಂಬ ಸಿಗೋದಿಲ್ಲ. ನಾವು ನಂಬಿರೋ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಪ್ರಾಣ ಹೋಯ್ತದೆ ಅಂದ್ರೂ ಭಗವಂತ ನಮ್ಮನ್ನು ಕೈ ಬಿಡೋದಿಲ್ಲ. ನಾವು ಭರವಸೆ ನಮಗೆ. ಅಂಥ ದೇವ್ರನ್ನ ಇಟ್ಕೊಂಡು ನಾವು ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ಏನಪ್ಪ ಅಂದರೆ, ಈ ಪರಿಸ್ಥಿತಿಲಿ ಎಲ್ಲ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಂಡು ಜೀವನ ಮಾಡಬೇಕು. ಅರ್ಥ ಇಲ್ಲದೇ ಜೀವನ ಯಾರೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಜನಾಂಗ ಇದಾರಲ್ಲ, ಆಲ್ಮತಸ್ಥರು, ಕುರುಬರು, ತುಂಬ ಒಳ್ಳೆಯ ಜನ. ಇಡೀ ಎಲ್ಲಿ ಸಿಗೋದಿಲ್ಲ. ಆ ಥರ ಭಕ್ತಿಯಾಗಲಿ, ಭಾವನೆ ಆಗಲಿ, ಪ್ರೀತಿ ವಿಶ್ವಾಸ ಆಗಲಿ, ಆಲ್ಮತಸ್ಥರು ತುಂಬ ಶ್ರೇಷ್ಠ. ಆದರೆ ಅವರಂಥ ಎಲ್ಲಿ ನಾನು ನೋಡಿದ್ದೀನಿ, ಎಲ್ಲಿ ಸಿಗೋದಿಲ್ಲ. ಒಳ್ಳೆಯ ಜನ. ಶಿವನು ಪೂಜೆ ಮಾಡಿದ್ರು ತುಂಬ ಒಳ್ಳೆಯ ಜನ. ಅವ್ರಿಗೆಲ್ಲ ಒಳ್ಳೆಯದಾಗಲಿ ಭಗವಂತ. ಶಿವನೇ ಎಲ್ಲರಿಗೂ ಇದಾಗಲಿ, ಬೀರ್ಲಿಂಗ ಎಲ್ಲರಿಗೂ ಒಳ್ಳೆಯದಾಗ್ಲಪ್ಪ ಅಂತ ಹೇಳ್ತೀನಿ. ಭಾನುವಾರ, ನಾಳೆ ಸೋಮವಾರ ಅವ್ರಿಗೆ. ಅದರ ಮುಂಚೆನೇ ಹೇಳ್ತೀನಿ. ಯಾಕಪ್ಪ ಅಂದರೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತಲೇ. ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ಎಲ್ಲರಿಗೂ, ಪ್ರತಿಯೊಂದು ಜನ, ಬಡವರಾಗಲಿ, ಶ್ರೀಮಂತರಾಗಲಿ, ಅಲ್ಪಸಂಖ್ಯಾತರಾಗಲಿ, ಯಾರೇ ಆಗಿರಲಿ, ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಪ್ಪ ಅಂತ ನಾನು ಹೇಳ್ತೀನಿ. ನಮ್ಮೊಬ್ಬರಿಗೆ ಮಾಡಿ ಅಂತ ನಾನು ಯಾರನ್ನೂ ಕೇಳೋದಿಲ್ಲ, ಹೇಳೋದೂ ಇಲ್ಲ. ಯಾಕೆಂದರೆ ಎಲ್ಲ ನರಮನುಷ್ಯರೇ. ಆ ಭಗವಂತ ಅನ್ನ ಕೊಟ್ಟರೆ ಪ್ರತಿಯೊಂದು ಇರುವೆಗೂ ಅನ್ನ ಕೊಡ್ತಾನೆ, ಮನುಷ್ಯನಿಗೂ ಕೊಡ್ತಾನೆ, ಇರುವೆಗೂ ಕೊಡ್ತಾನೆ, ಎಲ್ಲ ಪ್ರಾಣಿ ಪಕ್ಷಿಗಳಿಗೆಲ್ಲ ಕೊಡ್ತಾನೆ ಅನ್ನ. ನರಮನುಷ್ಯರೇನ ಇಕ್ಕರು ಭಗವಂತ ಕೊಟ್ಟಿದೆ ಅಲ್ವಾ ಪ್ರತಿಯೊಬ್ಬರೂ ಕೊಡೋದು. ತಿರ್ಕ ತಿನ್ನೋರಿಗೆ ಯಾರು ಕೊಡ್ತಾನೆ? ಭಗವಂತನೇ ಕಾರಣ. ಯಾವುದೋ ಒಂದು ರೂಪದಲ್ಲಿ ಮನೆಗೆ ಹೋಗಪ್ಪ, ಈ ಮನೆಗೆ ಕೊಡ್ತಾರೆ ಅಂತಾರೆ. ಆ ಭಗವಂತನೇ ಆಗಿ ಬಂದು ಇಸ್ಕಂತಾನೆ. ಇಷ್ಟು ಹೇಳಬಲ್ವಿ. ಎಲ್ಲನೂ ಯೋಚನೆ ಮಾಡಬೇಕು ಪ್ರತಿಯೊಬ್ಬರೂ. ಒಳ್ಳೇದ್ಯಾವುದು, ಕೆಟ್ಟದ್ಯಾವುದು, ಯಾರನ್ನ ನಾವು ಭಗವಂತನ ನಂಬ್ಕೊಂಡು ಹೋದರೆ ನಮಗೆ ಜೀವನ ಹೆಂಗೆ ಆಯ್ತದೆ, ಏನಿಲ್ಲ ಅಂತ ಎಲ್ಲ ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕು. ಇದು ಸರಿ. ಸಾಲ ಮಾಡಲಿ, ಮನೆ ಕಟ್ಟಲಿ, ಮನೆ ಏನನ್ನೋ ಒಂಚೂರು ಡಿಫ್ರೆನ್ಸ್ ಆಯಿತು ಅಂದರೆ ಅವ್ರು ಮುಳುಗೋಯ್ತಾರೆ, ಆ ವಾಸ ಮಾಡೋಕ್ಕಾಗೋದಿಲ್ಲ. ಹಂಗೆ ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕು. ಪ್ರತಿ ಅಕ್ಷಿ ಪಕ್ಷಿಗಳೂ ಮಳೆ ನೀರು ಇಲ್ಲದೆ ಹೋದರೆ, ನೀರೇ ಕೊಡಲಿಲ್ಲ ಅಂದರೆ ಅಕ್ಷಿ ಪಕ್ಷಿ ಎಲ್ಲಿರ್ತವೆ? ಅವು ಸಾಯಂಕಾಲ ಎಲ್ಲಾದರೂ ತಿನ್ಕೊಬಂದು ಒಂದು ಗೂಡು ಸೇರಬೇಕು, ಆ ಗೂಡಲ್ಲಿ ವಾಸ ಮಾಡಬೇಕು. ಹಂಗೆ ಮನುಷ್ಯನು ಎಲ್ಲೇ ತಿರುಗಾಡ್ಕೊ ಬಂದ್ರೂ ಮನೆ ಅಂತ ಒಂದು ಇರಬೇಕು. ಆ ಜೀವನಕ್ಕೆ ಬಂದು ರಾತ್ರಿಗೆ ಮನೆಗಿದ್ದು ಪುನಃ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು. ನಮ್ಮದು ಅಕ್ಷಿ ಪಕ್ಷಿ ಜೀವನನೇ. ಎಲ್ಲ ಯೋಚನೆ ಮಾಡಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಇವತ್ತು ಭಾನುವಾರ ಆಗೋ ತಲಕೆ ನಿಮ್ಗೆ ಇಷ್ಟು ಹೇಳಿದ್ದೀನಿ. ಮುಂದಕ್ಕೂ ಇನ್ನೂ ಇದೆ, ಬೇಕಾದಷ್ಟು ಇದೆ, ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.